ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತು ನಾನು ಕಣೆ ಹುಳುವಿನ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಬಳ್ಳಾರಿ ಜಿಲ್ಲೆ ಕರೂರು ಗ್ರಾಮದಲ್ಲಿದ್ದೇನೆ. ನೋಡಿ, ಸಸಿ ಮಡಿಯಲ್ಲಿ ನಾವು ಕಿತ್ತು ನೋಡಿದಾಗ ಸಸಿ ಮಡಿಯಲ್ಲೂ ಕೂಡ ಈ ಕಣೆ ಹುಳುವಿನ ಗಾಲ್ಮಿಜ್ ಅಂತ ಏನು ಕರಿತೀವಿ, ಅದರ ಒಂದು ಮ್ಯಾಗಟ್ಸ್ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಅದರ ಬಾಧೆ ಇದೆ. ಸೊ ಭತ್ತದ ತಳಭಾಗದಲ್ಲಿ ನಾವು ಸೀಳಿ ನೋಡಿದಾಗ ಈ ರೀತಿ ಮರಿ ಹುಳುಗಳು ಇರ್ತವೆ. ಅದು ದೊಡ್ಡದಾದಾಗ ನಿಮಗೆ ಹೇಗೆ ಕಾಣುತ್ತೆ ಅಂತಂದರೆ ಈ ರೀತಿ ಕಾಣುತ್ತೆ. ಈ ಅಕ್ಕಿ ಕಾಳು ಸೈಜಿನಷ್ಟು ಇರುತ್ತೆ ತಳಭಾಗದಲ್ಲಿ. ಅದನ್ನು ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ. ಎಸ್, ಇದು ಕಣೆ ಹುಳುವಿನ ಒಂದು ಮ್ಯಾಗಟ್ ಅಂತ ಏನು ಕರಿತೀವಿ ಅದು. ಇದು ಸಸಿ ಮಡಿ ಅಷ್ಟೇ ಅಲ್ಲ, ಮುಖ್ಯ ಗದ್ದೆಯಲ್ಲಿ, ನಾಟಿ ಮಾಡಿದ ಮುಖ್ಯ ಗದ್ದೆಯಲ್ಲೂ ಕಾಣುತ್ತೆ. ಸೊ ಸಸಿ ಮಡಿಯಲ್ಲಿ ನಾವು ತಳಭಾಗವನ್ನು ಸೀಳಿ ನೋಡಿದಾಗ ಈ ರೀತಿ ಮ್ಯಾಗಟ್ಗಳು ಕಾಣ್ತವೆ. ಇನ್ನು ಮುಖ್ಯ ಗದ್ದೆಯಲ್ಲಿ 25 ದಿನದ ಒಳಗಡೆ ಇದರ ಬಾಧೆ ಕಾಣುತ್ತೆ. ನಂತರ ಆದರೆ ಏನಾಗುತ್ತೆ, ಅದರ ಲಕ್ಷಣಗಳು ಏನಪ್ಪ ಅಂದ್ರೆ, ಭತ್ತದ ಎಲೆ ಏನಿರ್ತದೆ ಅದು ಉಳ್ಳಾಗಡ್ಡಿ ಎಲೆ ಅಥವಾ ಪೈಪು ಅಥವಾ ಆನೆ ಕೊಂಬು ಅಂತ ಕರಿತೀವಿ. ಅದಾಯಿತು ಅಂದರೆ ತೆನೆ ಆಗೋದಿಲ್ಲ ಅಂದರೆ ಆಲ್ಮೋಸ್ಟ್ ನಾವು 40-45 ಚೀಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. 30-35 ಚೀಲಕ್ಕೆ ಬಂದುಬಿಡ್ತೀವಿ. 10-15 ಚೀಲ ಲಾಸ್ ಆಗುತ್ತೆ. ಈ ರೀತಿ ಲಕ್ಷಣಗಳನ್ನು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಉಳ್ಳಾಗಡ್ಡಿ ಥರ ಆಗಿಬಿಡ್ತದೆ, ಪೈಪ್ ಥರ ಆಗಿಬಿಡ್ತದೆ. ಸೊ ಇದನ್ನು ನಾವು ಕಂಡುಹಿಡಿಯೋದು ಹೆಂಗೆ ಅಂತಂದರೆ, ಮುಖ್ಯ ಗದ್ದೆಯಲ್ಲಿ ಭತ್ತದ ತಳಭಾಗದಲ್ಲಿ ಇರುವಂತಹ ಒಂದು ಕಾಂಡವನ್ನು ನಾವು ಈ ರೀತಿ ಸೀಳಿ ನೋಡಿದಾಗ ಈ ರೀತಿ ಮ್ಯಾಗಟ್ ಅಥವಾ ಮರಿ ಹುಳುಗಳು ಅಂತ ಏನು ಕರಿತೀವಿ, ಇವು ನಮ್ಗೆ ಕಾಣಸಿಗ್ತವೆ. ಇದಕ್ಕೆ ನಿರ್ದಿಷ್ಟವಾದ ಔಷಧಿ ಏನಿಲ್ಲ, ಬಟ್ ಆದರೆ ಏನಂತ 3G ಅಥವಾ 3G ಕಾರ್ಬೋಫ್ಯೂರನ್ 3G ಅಥವಾ ಫಿಪ್ರೋನಿಲ್ 3G ಇವುಗಳನ್ನ ಬಳಸ್ಬೋದು. ಈ ರೀತಿ ಉಳ್ಳಾಗಡ್ಡಿ ಎಲೆ ಥರ ಆಗುತ್ತೆ. ಇದನ್ನು ನಾವು ಸಸಿ ಮಡಿ ಹಂತದಿಂದನೇ ಹತೋಟಿ ಮಾಡಬೇಕು, ಅಂದರೆ ಕಂಟ್ರೋಲ್ ಆಗುತ್ತೆ.